ನಾರಾಯಣ್ ಭಟ್ರೆ, ನೀವು ನನ್ನಲ್ಲಿ ಒಂದ್ ರೀತಿ ಸಹಾಯ ಬೇಡಿ ಬಂದಿದ್ದೀರಿ. ಕಷ್ಟ ಇದೆ, ಹಾಗಾಗಿ ಸಹಾಯ ಮಾಡಿ ಅಂತ. ಇಲ್ಲ, ನನ್ನ ಹತ್ರ ಸಹಾಯ ಬೇಡಿನೂ ಬರ್ತಾರೆ, ನ್ಯಾಯ ಬೇಡಿನೂ ಬರ್ತಾರೆ. ನಿಮ್ ವಿರುದ್ಧ ದೂರ ಹೇಳ್ಕೊಂಡು ಒಬ್ರು ಬಂದಿದ್ದಾರೆ, ಒಬ್ಬಾಕೆ. ನಿಮ್ಮಿಂದ ಅವ್ರಿಗೆ ಮೋಸ ಆಗಿದೆ ಅಂತ. ನಾನು ಅವ್ರನ್ನ ಕರೆಸ್ತೀನಿ, ಹೌದೋ ಅಲ್ವೋ ನೀವೇ ಮಾತಾಡಿ. ಬನ್ನಿಮ್ಮ. ಅವಳು ಗಾಣಿ ಶೆಟ್ಟಿ ಹುಡುಗಿ ಹೇಳಿ. ನಾ ಕೇಳ್ತೇಳಿ ನಮ್ಮಲ್ಲಿ 5-6 ತಿಂಗಳು. ಯಾರು ಗೊತ್ತಾ ನಿಮ್ಗೆ? ಗೊತ್ತಿತ್ತು ನನಗೆ. ನಾನೇ ಮದುವೆ ಮಾಡ್ತಾಳೆ, ನಾನೇ ದಾರಿ ಯಾರದ್ದು ಅವರಿಗೆ. ಮೋಸ ಮಾಡಿದ್ದೀವ್ರೆ? ನಾನು ಮೋಸ ಮಾಡ್ಲಿಲ್ಲ. ನಾವು ಮೋಸ ಏನು ನಾವು ಮಾಡ್ಲಿಲ್ಲ. ಮದುವೆ ಆಗುದಿಲ್ಲ ಅಂತ ಹೇಳಿ ಮದುವೆ ಆಗುದಿಲ್ಲ ಅಂತ ಹೇಳಿ ನಾನ್ ಬೇಡ ಅಂತೇಳಿ 12 ಗಂಟೆ ರಾತ್ರಿ ನಾ ಭಟ್ರಿಗೆ ಫೋನ್ ಮಾಡಿದೆ. ಆಯ್ತಲ್ಲ, ಆದ್ರೂ ಮದುವೆ ಮಾಡುದಿಲ್ಲ ನಾನು, ಅದ್ರ ಜವಾಬ್ದಾರಿ ನನಗಿಲ್ಲ, ನಂಗೆ ಬೇಡ ಅಂತ ಹೇಳ್ದೆ ನಾನು. ಇವಳು ನೀವು ನನ್ನ ಜವಾಬ್ದಾರಿ ನಿಮ್ಗೆ ಯಾವ್ದು ವಹಿಸ್ಕೊಂಡು ಬೇಡ ಅಂತ ಹೇಳಿದ್ರೆ, ನಾನು ಕಡೆಗೆ ನಾ ದಾರಿ ಯಾರು ಗೊತ್ತಿಲ್ಲ ಅಂತ ಹೇಳಿದೆ. ಕಡೆಗೆ ಗಣೇಶ ಹೇಮಕ್ಕ ಬಂದ್ಕೊಂಡು ಬಂದ್ ದಾರಿ ಏರ್ಪೋರ್ಟಿಗೆ ಹೋಗಿ ಅಂತ ಹೇಳಿದ್ರು. ನಾನ್ ದಾರಿ ಏರ್ಪೋರ್ಟಿಗೆ ಬಂದು ಹೋಗಮ್ಮ ಮಾತಾಡೋಣ. ಆಮೇಲೆ ನಿಮಗೆ ಕೆಲ್ಸಕ್ಕೆ ಕಷ್ಟ ಇದೆ, ಊಟಕ್ಕೆ ಕಷ್ಟ ಇದೆ, ನಿಮ್ಮನ್ನ ನೋಡಿದ್ರೆ ಹಾಗೆ ಅನ್ಸಲ್ಲ ತಾಯಿ. ನಿಮ್ಮನ್ನ ನೋಡಿದ್ರೆ ಹಾಗೆ ಅನ್ಸಲ್ಲ. ನೀವ್ ಹೇಳ್ಕೊಂಡ್ರಿ ನಿಜ, ಅದ್ ನಿಜಾನೋ ಸುಳ್ಳೋ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ನೋಡಿದ್ರಂತೂ ಹಾಗೆ ಅನ್ಸಲ್ಲ. ನಿಮ್ಗೆ ಕಷ್ಟ ಇದೆ ಅಂತ ಅನ್ಸಲ್ಲ. ನಿಮ್ಗೆ ನೋಡಿ ಯಾತಕ್ಕಾಗಿ ಹೀಗೆ ಹೆಣ್ಮಕ್ಳಿಗೆ ಮೋಸ ಮಾಡ್ತೀವಿ? ನಾವು ಮೋಸ ಮಾಡ್ಲಿಲ್ಲ. ಅವ್ರು ಯಾರು ಆಗಿದ್ರೇನು ಅವ್ರಿಗೆ ಮದುವೆ ಮಾಡೋದು ಓಡ್ತೀವಿ. ನನ್ಗೆ ಅಣ್ಣ ತಮ್ಮಲ್ಲಿ ಹಂಡ ಕುಟ್ಕೊಂಡ್ ನಂಗೆ ಹೊಡೆತು, ಕೈ ಕಾಲೆಲ್ಲ ಮುರಿತು. ನನಗೆ ಮದುವೆ ವಿಚಾರಕ್ಕೆ ಆಮೇಲೆ ಬರೋಣ. ಹೋಗಿಟ್ಕೊಂಡ್ರಿ ನೀವು? ಅವಳೇ ನನ್ ಮನೇಲಿ ಬಂದು ಉಳಿದ್ಲು. ಯಾರು ನಿಮ್ ಮನೆಗೆ ಬಂದ್ರು ಇಟ್ಕೊಂಡ್ಬಿಡ್ತೀರೇನಮ್ಮ? ಅವಳು ನನಗೆ ಮತ್ತೆ ಹಿಂಗೆ ಹೊಟ್ಟೆ ಗಿಟ್ಟೆಲ್ಲ ಹಾಕುದಿಲ್ಲ. ನನ್ನ ಅಣ್ಣ ಹಂಡ ಕುಣ್ಕೊಳ್ಳೆಲ್ಲ ಹೊಡೆತ ನನಗೆ. ನಮ್ ನೆರ್ಮನೆಯ ನಿಮ್ ನೆರಮನೆ ಹುಡುಗಿರ್ಗೆಲ್ಲ ನೀವೇ ಆಶ್ರಯ ಕೊಡೋದಾ? ತನಗೆ ಅವ್ರ ಮನೇಲಿ ಯಾರು ಆಶ್ರಯ ಇಲ್ಲ, ನನಗೊಂದು ಆಶ್ರಯ ಕೊಡಿ, ತನಗೊಂದು ಮದುವೆ ಮಾಡಿ, ನನ್ನ ಪರಿಸ್ಥಿತಿ ಈ ನಮೂನಿ ಇತ್ತು ಅಂತ ಹೇಳಿದ್ರು. ಕಡೆ ಒಂದು ಭಟ್ಕಳ ಹೇಮಕ್ಕ ಹೇಳಿತ್ತು, ನಾನು ಅಂತ ದಂಧೆ ಮಾಡುವಳ ಅಲ್ಲ ನಾನು. ಹೇಮಕ್ಕ ನೋಡು, ಇಂಥ ಕಡೆ ಒಂದು ಜಾಗ ಇತ್ತು, ನೀವು ಮಾಡುದಿದ್ದು ನೀವು ಮಾಡಿ ಹೀಗೆ ನಮ್ಮ ಮದುವೆ ಹಿಂಗೆ ಮಾಡುವಳಲ್ಲ ಅಲ್ಲ ನಾನು ಹೇಳಿ. ನಮ್ಮ ಪದಗಳೆಲ್ಲ ನಿಮ್ ಬಾಯಿಂದಾನೆ ಉರುಳ್ಕೊಂಡು ಈಚೆ ಬರ್ತಾ ಇದೆಯಲ್ಲಮ್ಮ. ದಂಧೆ ಅಂದ್ರೆ ಏನಮ್ಮ? ಮದುವೆ ಮಾಡ್ಸೋದು ಗಲಾದಿ ಎಲ್ಲ ನಾನು ಹೇಳಿ ಆಯ್ತಲ್ಲ ಹೇಳಿದ್ರೆ. ಭಟ್ಕಳ ಹೇಮಕ್ಕ ಬಂದು ನಟಕ್ಕೆಲ್ಲ ಆಯ್ತು, ಮದುವೆ ಆಯ್ತು. ಅವ್ರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು. 12 ಸ್ಟೇಷನ್ ಹೋಗಿ ಪೊಲೀಸ್ 2-3 ಸಲ ನಾನು ಹುಡುಕರು, ನಂಗೆ ಯಾರು ದಿಕ್ಕಿಲ್ಲ. ಹಾಗೆ ನಾ ಏನ್ ಮಾಡ್ಬೇಕು ನಂಗೆ ಗೊತ್ತಾಗ ನಾನು ಅವ್ರ ಮನೆಗೆ ಹೋಗ ಹೇಳಿದೆ, ನಂಗೆ ಅರ್ಧ ನೀವು ಜಮೀನ್ ಕೊಡ್ಬೇಕು. ಅಲ್ಲಮ್ಮ, ನೀವ್ ಯಾಕಮ್ಮ ಅವ್ರ ಮನೆಗೆ ಹೋದ್ರಿ? ನನಗೆ ಕಷ್ಟ ಆಯ್ತು ಅವ್ರ ಮನೆಗೆ ಹೋದೆ. ಆದ್ರೆ ಅವ್ರು ಹೋಗಿ ನಾನು ಕಳಿಸ್ಬೋದಾಗಿತ್ತು. ಅವ್ರು ಇಟ್ಟೇನು ಮೋಸ ಮಾಡಿ ಮದುವೆ ಮಾಡಿ ತಪ್ಪಲ್ಲ. ಅವರು ಮೋಸ ಮಾಡಿ ಯಾರು ಮಾಡ್ಕೊಟ್ಟಿದ್ ಯಾರಿಗ್ ನೀವು? ನೀವು ದಳ್ಳಾಳಿ ಅಲ್ಲ, ಸಮಾಜ ಸೇವೆಗೋಸ್ಕರ ಮದುವೆ ಮಾಡ್ಕೊಟ್ರಿ. ಯಾರಿಗ್ ಮದುವೆ ಮಾಡ್ಕೊಟ್ರಿ? ಈಕೆನ ನಾವು ಕಮ್ಮಲ್ಕೊಂಡೆ ಕಾರಂತರು ಹೇಳಿ. ಕಾರಂತರಿಗೆ ಈ ಶೆಟ್ರು ಹುಡುಗಿನ ಮದುವೆ ಮಾಡ್ಕೊಡೋದ? ಅವ್ರು ಅಡ್ಡಿಲ್ಲ ಹೇಳಿ ಮಾಡ್ಕೊಂಡಿದ್ರು. ಇವ್ರು ಅಡ್ಡಿಲ್ಲ ಹೇಳಿ ಫೋನ್ ಮಾಡಿ ಜಾತಿ ಗೀತಿ ಎಲ್ಲ ಜಾತಿ ಬೇಕಲ್ಲ ಇಲ್ಲ ಹೇಳಿ ಅಡ್ಡಿಲ್ಲ. ನಮ್ಮ ಬ್ರಾಹ್ಮಣ ಸಮಾಜ ನಂಗೆ ಹೆಣ್ಣಿಲ್ಲ, ನಮ್ಮ ಮತ್ತೆ ಪೌರೋಹಿತ್ಯ ಮಾಡೋರು ಬೇರೆ ಜಾತಿ ಹುಡುಗಿನ ಆಗ್ಬಿಡ್ತಾರ? ಅಡ್ಡಿಲ್ಲ ಹೇಳಿದ್ರು. ಇವ್ರು ಫೋನ್ ಮಾಡಿ ಹೇಳಿದ್ಲು ಭಟ್ರಿಗೆ ಫೋನ್ ಮಾಡಿ. ಅವ್ರ ಹತ್ರ ವಿಷಯನ ಹೇಳಲಿಲ್ಲ. ನನ್ ಗಂಡನ ಮನೆಯವರೆಲ್ಲ ಒಳ್ಳೆರೆಯ. ಇವ್ರು ನಾನು ಮದುವೆ ಆಗುದು ಅನ್ಕೊಂಡು ನಾವು ಇಟ್ಕೊಂಡಿದ್ದೆ, ಇವ್ನು ಇಟ್ಕೊಂಡಿದ್ದೆ ಹೇಳಿ ರಾಶಿ ಯಾವಾಗ ಒಂದೇ ಮಾಡ್ಬೇಡ. ಫ್ಯಾಕ್ಟ್ರಿಗೆ ಕಾರ್ ತಕೊಂಡ ಹೋಗಲಿ. ಮದುವೆ ಹಾಕೊಂಡು ಮೊದ್ಲೇ 8 ದಿನ ಇದ್ಕೊಂಡು ಅವ್ರು ಗಾಡಿ ಕಾರ್ ಹತ್ಕೊಂಡು ಹೋಗಿದ್ರು. ನೀವು ಎಲ್ಲಿ ಪ್ರಮಾಣ ಮಾಡಿ ಅಂದ್ರೆ ನಾ ಮಾಡ್ತೇವೆ. ನಾ ಯಾವಾಗ ನನ್ ಕೈಲಿ ಒಂದ್ ಮಾತು ಕೇಳಿಲ್ಲ ಅವಳು. ನನ್ ಕೈಲಿ ಒಂದ್ ಮಾತು ಕೇಳಬೇಕಿದ್ದಯ್ಯ, ಅವ್ರು ಕಾರ್ ಕಂಡದ್ದಯ್ಯ ಓಡ್ ಹೋಯ್ತು. ಧರ್ಮಸ್ಥಳ ದೇವರೇ ಕುಡ್ಕಾದೆ ನಮ್ ಕೂಡ ಹೇಳು ಮಾತಾಡ್ಬೇಡ. ಧರ್ಮಸ್ಥಳ ದೇವರೇ ಕಾದೇಳಿ ಹೇಳು. ಧರ್ಮಸ್ಥಳ ಎಲ್ಲ ಬೇಡ, ಇದೇ ಧರ್ಮಸ್ಥಳ. ನೀವು ಹೇಳಿದಾಗ ನಾ ಮಾಡ್ತೇನೆ. ಅಲ್ಲಿ ತಪ್ಪಿದ್ರೆ ನಾನ್ ಹೇಳಿದಾಗ ನೀವು ಮಾಡ್ಬೇಕಾಗಿಲ್ಲ. ಸತ್ಯ ಏನೋ ಅದನ್ನ ನುಡಿರಿ. ಆಯ್ತು, ಸತ್ಯ ಇರುತ್ತೆ, ಸುಳ್ಳು. ನಾ ಬೇಕಾದ್ರೆ ಈ ತಣ್ಣೀರ್ ಮುಂದ್ಕೊಂಡು ಬೇಕಾದ್ರೆ ನಾ ಪ್ರಮಾಣ ಮಾಡ್ತೇನೆ. ಅವಳು ಆಯ್ತಾ ಇಲ್ಲ? ತಣ್ಣೀರ್ ತರಿಸಿ ಒಂದ್ ಬಿಂದಿಗೆ. ಏನು ಪ್ರಮಾಣ ಮಾಡ್ತೀರಮ್ಮ? ತಣ್ಣೀರ್ ಹೊಯ್ಕೊಂಡು ಅವಳು ಬಂಗಾರ ನಾನು ಒಂದು ಚೂರ್ನ ಇಟ್ಕೊಂಡು ಬಿಡಿ. ಮದುವೆ ಮಾಡ್ಸಿದ್ ಹೌದಾ? ಮದುವೆ ಮಾಡ್ಸಿದ್ ಹೌದು. ಇವ್ರು ಹೊರಗೆ ಅನ್ನ ಹಾಕ್ತಾರೆ, ಭಟ್ರ ಜಾತಿ ತಗೊಂಡ್ಬಿಟ್ಟಿವಿ. ನಂಗೆ ಯಾರು ದಿಕ್ಕಿಲ್ಲ. ಅವರು ಹೊರಗೆ ಹಾಕಿದ್ರು. ಈಗ ನನ್ ದುಡ್ಡೆಲ್ಲ ಅವ್ರ ಹತ್ರ ಕೊಡ್ಕೋಬೇಕು. ನನ್ಗೆ ಬಂಗಾರ ಕೊಡ್ಬೇಕು, ದುಡ್ಡು ಕೊಡ್ಬೇಕು. ಇಲ್ಲ ಅವ್ರು ನಂಗೆ ಸಾಕು ದೊಡ್ಡ ಮಾಡ್ಬೇಕು. ನಂಗೆ ಯಾರು ದಿಕ್ಕಿಲ್ಲ. ನಾ ಹೇಳ್ದೆ ನಂಗೆ ಅರ್ಧ ನೀವು ಮನೆಗೆ ಮುರಿದ್ ಬೀಳ್ತಮ್ಮ. ಅವ್ರಿಗೆ ದೊಡ್ಡ ಪುರೇತ್ ಭಟ್ರು ಅವ್ರನ್ನ ಊರೆಲ್ಲ ಅವ್ರು ಅವಮಾನ ಮಾಡಿದ್ರು.
ಹೇಳಿದ್ರೆ ನನ್ನ ಅಣ್ಣನೇ ಹೇಳ್ದ ಅದ್ ಅಣ್ಣ ಹೇಳೋದ್ರಿಂದ ಒಳ್ಳೇದಾಯ್ತು. ನಾಳೆ ಬಸ್ರಿ ಮಕ್ಕಳೆಲ್ಲ ಆದ್ರೆ ನಾನ್ ನೋಡೋರ್ ದಿಕ್ಕಾರಿದ್ರು ಇವ್ರೊಂದ್ ಮತ್ತೆ ಏನಂತ ಸುಳ್ಳು ಹೇಳಿದ್ರು ಅಣ್ಣ? ಜಾತಿ ಸರಿಯಾದ ಜಾತಿ ಹೇಳಿ ಸುಳ್ಳಾಗೋಯ್ತಾ ನಿಮ್ಗೆ? ಅಣ್ಣ ಅಲ್ಲಿ ಹೋಯ್ತು ಇವಳು ಹೇಳುದಂತದ್ದು ತನ್ನ ಅಣ್ಣಲ್ಲ ಹೋಯ್ಕೊಂಡು ಜಾತಿ ಅಂತ ಹೇಳಿ ಮೋಸ ಮಾಡಿ ನನ್ನ ಅಣ್ಣ ತಪ್ಸಾಕಿದ್ದ ಅನ್ಕೊಂಡು ಹೇಳಿ ಇಡೀ ಊಟ ಹೇಳಿದ್ ಇವಳು. ಆಯ್ತಾ? ನೀವು ಮೋಸ ಮಾಡಿದ್ರಿ, ಅಣ್ಣ ಹೋಗಿ ಸತ್ಯ ಹೇಳ್ದ, ಹೌದು ಅಲ್ವಾ? ಹೋಯ್ತಾ ಹೇಳ್ದ. ಯಾಕೆ ಏನು ನೀವೇನ್ ಮೋಸ ಮಾಡಿದ್ರಿ? ನಾನ್ ಮೋಸ ಏನು ನೋಡಿ, ಮಾಡ್ಲಿಲ್ಲ ಅವಳಿಗೆ. ಜಾತಿ ಬ್ರಾಹ್ಮಣರ ಜಾತಿ ಹುಡುಗಿ ಅಂತ ಕರ್ಕೊಂಡು ಹೋಗಿ ಮದುವೆ ಮಾಡ್ಸಿದ್ರಿ. ಇಲ್ಲ, ಅಣ್ಣ ಹೋಗಿ ಶೆಟ್ರ ಜಾತಿ ಅಂತ ಹೇಳ್ದ, ಮದುವೆ ಮುರಿದ್ ಬಿತ್ತು. ನಾ ಹೇಳ್ತೇನೆ ನಡೆದಿರೋದಿದೆ, ಒನ್ನೆಯ ನಾನು ನಡೆದಿರೋದಿದೆ, ಒಪ್ಕೊಂಬಿಡಿ. ಎಷ್ಟು ಇಲ್ಲ ಅಂತೀರಿ? ಭಟ್ಗಳ ಹೇಮಕ್ ಹೇಳಿತ್ತು, ಹೇಮಕ್ಕ ಕಲಿ ಹೇಮಕ್ಕನ್ ಕಥೆ ಎಲ್ಲ ನನಗ್ ಬೇಡ, ನಡೆದಿರೋ ಸತ್ಯ ಹೇಳಿ. ಹೇಮಕ್ಕ ನೀ ಕರ್ಸಕ್ಕಾಗಿತ್ತು ನೀನು. ರೇಣುಕಮ್ಮ ಹೇಳಿ, ಅವಳನ್ನ ದಬಾಯಿಸೋದ್ ಬಿಡಿ. ಆಯ್ತು, ಮಾಡಿದ್ ಹೌದಾ ನೀವು? ನಾವ್ ಮದುವೆ ಮಾಡಿದ್ದವ್ರು, ಸಾವಿರ ಎದ್ರೆ ನಾನ್ ದಾರಿ ಯಾರು ಕೊಟ್ಟದವ್ರು. ಸುಳ್ಳು ನಾ ಹೇಳುದಿಲ್ಲ. ಹುಡುಗಿ ಅಂತ ಸುಳ್ಳು ಹೇಳಿ ಮದುವೆ ಮಾಡಿ ಸುಳ್ಳು ನಾ ಮದುವೆ ಮಾಡಿಲ್ಲ. ಅವಳಿಗೆ ಗೊತ್ತಿತ್ತು ಆತ್ಮಗಳು ಹೇಳಿ ದಾರಿಯಾರು ಕೂಡ ನೀವು ಸಾಕಿದ ಮಾತ್ರಕ್ಕೆ ಬ್ರಾಹ್ಮಣರ ಬ್ರಾಹ್ಮಣರಲ್ಲ ಅಂದ್ರೆ ಅವಳು ಇತರ ಜಾತಿ ಮೇಲೆಲ್ಲ ಊಟ ಮಾಡೋದಿಲ್ಲ ಆಗಿತ್ತು. ಲಿಂಗಮ್ಮ ಜಾತಿ ಬದಲಾಗ್ಬಿಡುತ್ತೆ ನೀವು ಊಟ ಹಾಕಿದ ಮಾತ್ರಕ್ಕೆ. ನಾ ಪಾಪ ಹೇಳ ಅನ್ನ ಹಾಕಿದ್ರೆ ತಪ್ಪಳು ಅಲ್ದ. ಅನ್ನ ಹಾಕುದು ಬೇಡ. ನೀವ್ ಅನ್ನ ಹಾಕಿದ್ ತಪ್ಪಲ್ಲ, ಸುಳ್ಳು ಹೇಳಿ ಮದುವೆ ಮಾಡ್ಸಿದ್ ತಪ್ಪು. ನಾವು ಹೇಳಿಲ್ಲ. ಸುಳ್ಳು ನಾವ್ ಹೇಳಿ ಮದುವೆ ಮಾಡ್ಲಿಲ್ಲ. ಪೌರೋಹಿತ್ಯ ಮಾಡೋ ದೊಡ್ಡ ಕುಟುಂಬದವರು ಈ ಹುಡುಗಿನ ಹೇಗೆ ಒಪ್ಕೊಂಡ್ಬಿಟ್ರಮ್ಮ? ಹೆಣ್ಣು ಕೊಡುವವರು ಯಾರು ಇಲ್ಲಿ ದಪ್ಪಕಾಯ್ದಿದ್ರು. ನಮಗೆ ಮತ್ತೆ ಯಾಕೆ ಅವಳು ನಿಂತ್ಕೊಂಡಿಲ್ಲ? ಈಗ ಯಾಕೆ ಮನೆಯಿಂದ ನಡೀತಾನೆ ಸರಿ ಇನ್ನೆಷ್ಟು ಮೋಸ ಮಾಡ್ತೀರ್ರಿ? ಈಗ ನಡತೆಗ್ ಬರೀ ಮಣ್ಣೆರ್ಸ್ತಾ ಇದ್ದೀರಾ ನೀವು? ಬದುಕ್ಬೇಕು, ಹುಡುಗಿ ಹೋಗಿ ಯಾಕೆ ನಿಮ್ಮ ಬಾಯಿಂದ ಅದೆಲ್ಲ ಹೇಳ್ತೀರಿ? ಎಲ್ಲಿ ನೋಡಿದ್ರಿ? ನನಗೆ ಹೇಳಿ. ಸುಮ್ನಿರಮ್ಮ, ಎಲ್ಲಿ ಹೋಗಿ ನೋಡಿದ್ರಿ? ಅವ್ರು ಹೇಳ್ದ ಹಂಗೆಯ. ಯಾರು ಹೇಳಿದ್ದು? ಅಲ್ಲಿ ಹೋಗ್ಕೊಂಡು ಅವ್ರು ಚಿಕ್ಕಪ್ಪನ ಮಾತೆಲ್ಲ ಕೇಳಿ ಮನೆ ಬಾಗ್ಲೆಲ್ಲ ಹೊಲಸು ಗಿಲ್ಸ ಎಲ್ಲ ಮಾಡಿ ನಂಗೆ ಮಲ್ಲಿಗೆ ಫೋನ್ ಮಾಡಿತ್ತು ನನಗೆ. ಹಾ, ನಂಗೆ ಸ್ವಲ್ಪ ನೀರು ಕೊಡ. ಆ ನೀರ್ ಕೊಡಲ್ಲ, ನಿಮ್ ತಲೆಗೆ ಉಯ್ಕೊಳಕ್ ನೀರ್ ಇಟ್ಟಿರೋದು ನಾನು. ಆಯ್ತು, ನಾ ಹೋಯ್ಕತ್ತೆ ಅನ್ನೇ. ನಾ ಯಾವಾಗ ನಾ ಹೇಳುದಿಲ್ಲ. ಸತ್ತನೇ ಆಯ್ತು. ಅವಳು ಬಂಗಾರ ಹಿಂಗಾರ ನನ್ನ ಕೈಲಿ ಎಂತದ್ದು ಇಲ್ಲ. ದುಡ್ಡು ತಕೊಂಡು ಹೋದಲ್ಲ ಅದರೂ ಕೇಳಿ. ಎಷ್ಟು ದುಡ್ಡು ಕೊಟ್ಟಿದ್ದೇನು? ನನ್ ಗಂಡ ದುಡ್ಡು ಕೊಡ್ಲಿಲ್ಲ ನಿಮ್ಗೆ. ನಾನು ದುಡ್ಡು ಕೊಟ್ಟಿದ್ನ? ಹೇಳಿ. ನಿನ್ನ ಗಂಡ ಒಂದು ನಯ ಪೈಸಾ ನನ್ನ ಕೈ ಬರೋದಿಲ್ಲ. ಮೋಸ ಮಾಡಿ ಮದುವೆ ಮಾಡಿ ನೋಡಿ. ಅವರು ಫಸ್ಟೇ ನಾನು ಆಗುದಿಲ್ಲ ಸಾರಿ ಹೇಳಿದೆ. ನಂಗೆ ಜಾತ್ರೆ ಇದ್ರು ಯಾರೋ ನಿಂತು ನಂಗೆ ಮದುವೆ ಮಾಡ್ತಿದ್ರು. ಇವ್ರು ನಂಗೆ ಅಣ್ಣ ಹಾಕಲ್ಲ, ಯಾರೋ ನಿಂತು ಮಾಡ್ತಿದ್ರು. ಸುಳ್ಳು ಮೋಸ ಮಾಡಿ ನಾನು ಅವ್ರು ಹೊರಗಾಕ್ತಿದ್ರು. ನಂಗೆ ಯಾರು ಹೇಳ್ತಿಲ್ಲ. ಏನು ಅಂದ್ರೆ ನಿಮ್ಗೆ ಅನ್ನ ಹಾಕಿದ್ ಒಂಚೂರು ಕೃತಜ್ಞತೆ ಇಲ್ಲ. ನಂಗೆ ಅವ್ರು ಅನ್ನ ಹಾಕ್ಬೇಕಾದ್ರೆ ಅವ್ರಿಗೊಂದು ಲಾಭ ಇರೋಕಾಗ ನಂಗೆ ಅನ್ನ ಹಾಕಿದ್ರು. ಜೇನು ತುಪ್ಪ ಕೊಯ್ಯುವಾಗ ಒಂದು ಇದಿರ್ಬೇಕಾದ್ರೆ ಅಲ್ಲ ನಿಕ್ಬೇಕಾಯ್ತು. ಲಾಭ ಇರೋಕಾಗ ಆ ಕೆಲಸ ಅವ್ರು ಮಾಡಿ ಏನ್ ಲಾಭ ಪಡ್ಕೊಂಡ್ರು? ಅವ್ರಿಗೆ ಅನ್ನ ಹಾಕಿದ್ರೆ ದುಡ್ಡು ತಕೊಂಡು 60,000 ರೂಪಾಯಿ ತಕೊಳ್ಳಿಲ್ಲ ಅಂತ ಹೇಳಿದ್ರು. ನನ್ನ ಗಂಡನೇ ಕೊಟ್ಟನೆ ದುಡ್ಡು. ನನ್ನ ಗಂಡನ ಬೇರೆ ಕಳ್ಸಿ ಮಾತಾಡ್ತಾರೆ. ಅವ್ರು ಮಾತಾಡ್ಲಿ, ಸುಮ್ಮನೆ ನೀವು ಮಾತಾಡ್ಲಿ, ಸುಮ್ಮನೆ ನೀವು ಫೋಟೋ ಬಿಟ್ಟ ತೆಗಿದ್ದೆ. ಸಾಕ್ಷಿ ಯಾರು ಅವ್ರ ನೀ ಏನು ಹೇಳ್ದೆ? ಈಗ ದುಡ್ಡು ಸಾಕ್ಷಿ ನಾನೇ 60,000 ಹೌದು. ಅಲ್ಲ, ಎಂಗೇಜ್ಮೆಂಟ್ ಮಾಡ್ಬೇಕಾದ್ರೆ ಎಂಗೇಜ್ಮೆಂಟ್ ಫೋಟೋ ಸಹ ತಗೋ ಕೊಡ್ಲಿಲ್ಲ. ಇಷ್ಟೆಲ್ಲ ರಾಧಾಂತ ನಡೆದಿದೆ, ನಾವ್ ಯಾರಿಗೂ ಮದುವೆನೆ ಮಾಡ್ಸಿಲ್ಲ ಅಂತ ಯಾಕೆ ಹೇಳಿದ್ರು? ನಾನು ಗೊತ್ತಿಲ್ಲ ಹೇಳಿ ಬಂದಿದ್ದು ಹೇಳಿ. ನಂಗೆಂತ ಹೋಯ್ತು? ನೀವು ಮದುವೆ ಮಾಡ್ಸಿದ್ದು ಹೌದು ತಾನೆ? ಯಾಕೆ ಸುಳ್ಳು ಹೇಳಿದ್ರಿ ನನ್ನ ಹತ್ರ? ಸುಳ್ಳು ವಿಷಯ ಯಾಕೆ ಸುಳ್ಳು ಹೇಳಿದ್ರಿ ನನ್ನ ಹತ್ರ? ನಾನು ತಪ್ಪು ಇದು. ನೀವು ಏನ್ ಮಾಡು ಕೊಟ್ಟಿಲ್ಲ. ಅವಳು ಚಪ್ಪಲ್ಲ ಹೊಡೆದಲ್ದೆ ನಾ ಹೊಡಲಿ ತಿನ್ಕೊಂಡು ಹೋಗ್ತೇನೆ. ಹನಿ ಬೇಜಾರು ಎಲ್ಲ ಹೊಡೆದ್ರು, ನಾನು ಹೊಡೆಯಕ್ ಬಿಡ್ಲಿಲ್ವಲ್ಲ. ಹೊಡೆದು ಆಯ್ತಾ? ನೀವು ಹೊಡು ಮನ್ಸಿದ್ರೆ ನಾನು ಹೊಡೆ, ನಾ ತಿನ್ಕೊಂಡು ಹೋಗ್ತೇವೆ. ನಾನು ಏನಮ್ಮ ತಪ್ಪಿದ್ಯೋ ಇಲ್ವೋ? ಅವ್ರು ತಪ್ಪದೆ. ಅವ್ರು ಯಾಕೆ ಇವ್ರು ಕಂಪ್ಲೇಂಟ್ ಕೊಡ್ತಾರಂತೆ ತಪ್ಪಿದ್ರೆ? ಕಂಪ್ಲೇಂಟ್ ಕೊಟ್ರು ಅವರು. ತಂಗ ಹಂಗೆ ಹೆಂಗೆ ಹೇಳ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ಪೊಲೀಸ್ 2-3 ಸಲ ಹುಡುಕಕ್ ಬಂದ್ರು. ಏನಂತ ಕಂಪ್ಲೇಂಟ್ ಕೊಟ್ರು? ಇವ್ರು ನಾ ಹೇಳದೇನು ನಂಗೆ ಯಾರು ದಿಕ್ಕಿಲ್ಲ. ನಾನು ಅಲ್ಲಿ ಪ್ರೀತಿ ಬೇಡ್ಕೊಂಡು ಓಡಾಡ್ತಿದ್ದೆ. ಆಗ ನಾ ಹೇಳಿದೆ, ನಾನು ನಿಮ್ಮನಿಗೆ ಬಂದು ಉಳಿತೆ, ನಂಗೆ ಯಾರು ದಿಕ್ಕಿಲ್ಲ. ಅರ್ಧ ಜಮೀನು ಕೊಡ್ಬೇಕಲ್ಲ, ನಂಗೆ ಒಂದು ಒಳ ಬಿಟ್ಟು ಕೊಡ್ಬೇಕು, ಇಲ್ಲ ನನ್ನ ಗಂಡು ಕೊಟ್ಟು 50,000 ರೂಪಾಯಿ ಬೀಸ ಹಾಕಿದ್ವಿ ಅಂತ ಹೇಳಿದೆ. ಆಗ ತಾವು ಏನು ಕೊಡಲಿಲ್ಲ. ನನ್ನ ಚೀರೆಲ್ಲ ಬೀಸು ಹೋಗಿದ್ರು ಅವ್ರು ಆ ರೀತಿ ಮಾಡಿಕೊಟ್ಟಿಲ್ಲ. ಅವ್ರು ಹೆಣ್ಣಿದ್ದಾರೆ, ಇಲ್ಲಿಗಿದ್ದಾರೆ ಅವರು. ಇಷ್ಟು ಕಷ್ಟ ಬೇಕಾದಷ್ಟು. ಇನ್ನೊಬ್ಳಿಗೆ ಆಗಿರೋದ ನಾಗವೇಣಿ ಇದಕ್ ಮುಂಚೆ ಬೇರೆ ಮಾಡಿದಾರ? ಅಲ್ಲಿ ಒಂದು ಕಡ್ಲಿಲ್ ಒಂದು ಮಾಡಿದ್ರು ಇದೇ ರೀತಿಯಾಗಿ. ಯಾರ ಹೆಸರು ಏನಾದ್ರು ಗೊತ್ತಾ? ಅದ್ರ ಹೆಸರು ಗೊತ್ತ ನಂಗೆ. ಸುಬ್ರಾಚಾರ್ಯ. ಲತಾ. ಸುಬ್ರಾಚಾರ್ಯ ಮಗ. ಲತಾ ಯಾರು? ಹಂಗ ಸುಳ್ಳು ಹೇಳ್ಬೇಡ ಮಗ. ನನ್ ಮೇಲೆ ಉಣ್ಕೊಂಡು ನನ್ ಮೇಲೆ ತಿನ್ಕಡೆ ನಾ ಮೋಸ ಮಾಡ್ತಂಕ ನೀ ಹೇಳ್ಬೇಡ. ನೀನು ಸರಿಯಾಗಿದ್ದೆ. ನಾನೇ ನಿನ್ ಹೊಟ್ಟೆ ಹೊರತಿದ್ದೆ. ನನ್ ಗಂಡು ಬೇಡ್ಕೊಂಡ್ ಹೊಟ್ಟೆ ಹೊರತಿದ್ದೆ. ನಿನ್ ಕರಿ ಮುಟ್ಕೊಂಡೆ ಹೇಳು. ನನ್ನ ಕರಿ ದುಡ್ಡು ಇಟ್ಕೊಂಡು ಅಲ್ಲ ಹಂಗ ಬೇಡ. ನಾನು 50,000 ರೂಪಾಯಿ ನಾನು ತಗೊಂಡು ಹೌದು. ನಿನ್ನ ಬಂಗಾರ ನಾ ಇಟ್ಕೊಂಡು ಹೌದು. ನಾನು ಮೋಸ ಮಾಡ ಮದುವೆ ಮಾಡಿದ್ದು ಹೌದು. ನಾನು ಮದುವೆ ಹಾಕೊಂಡ್ ಮೊದ್ಲೆ ನನಗೆ ಗೊತ್ತಿಲ್ಲ. ಓಡ್ ಹೌದು. ನಾ ಕಮ್ಮಡ್ಕೊಂಡು ಅವ್ರ ಮೇಲೆ ಕಾರ್ ಹತ್ತು ಓಡ್ ಹೌದು. ಓಡ್ ಹಾಕೊಂಡು ಹೇಮಕನ್ ಮೇಲೆ ಅಲ್ಲಿ 8 ದಿವಸ ನಾನು ಉಳ್ಕೊಂಡು ಹೌದು. ಅಲ್ಲೇ ನಾನು ಮದುವೆ ಮಾಡ್ಕೊಂಡು ಹೌದು. ಇಷ್ಟು ಹೇಳು ಮಗ, ಸುಳ್ಳೆಲ್ಲ ಹೇಳಿ ನನ್ನ ನಾ ಮೋಸ ನಿನ್ನ ಮಾಡಿಲ್ಲ. ನಾನು ನೀನು ಎಲ್ಲ ನೀ ಮೋಸ ಮಾಡ್ದಂತ ಹೇಳಿದ್ರು, ನೀ ಗುರುಗಳಿದ್ದಲ್ಲಿ ಹೇಳಿದ್ರು ನಾನು ಬಂದಿದ್ದೆ.
ನಾಕೊಂಡು ಬೇಡ್ಕೊಂಡವ್ರು ಗುರುಗಳೇ ಹೇಳಿದ್ರು ಅವ್ರಿಗೆ ಹೊರಗನ್ನ ಹಾಕ್ದ್ರು ಅವ್ರು ಇವನು ಯಾಕೆ ಮೋಸ ಹೋದೆ ನಿನ್ನ ಗಂಡ ಮನೆ ತಗೊಂಡು ಬಿಡು ಜವಾಬ್ದಾರಿ ಕೊಟ್ಟೆ ಹೋಗ್ಬೇಕು ಊಟದಲ್ಲ ನಾ ಕೆಮ್ಮಿ ಕಳ್ಸೋದಿಲ್ಲ ನಾನು ನಿಲ್ಸಿ ಸಾಕು ಚಪ್ಪಲಿ ಕೆಳಗ ಏನ್ ಚಪ್ಪಲಿ ಕೈಲಿ ಇಟ್ಕೊಂಡು ಹಿಂಗ್ ಅನ್ಕೊಂಡು ಹೊಡೆದ್ರು ಹೊಡ ತಿಂದ್ಕೊಂಡು ನಂಗೆ ಏನಿ ಬೇಜಾರು ಇಲ್ಲ ಹೊಡೆದ್ರು ನೀವು ಹೊಡ್ರಿ ನಂಗೇನ್ ಬೇಜಾರಿಲ್ಲ ಹೇಳಿ ಸುಮ್ನಿರಿ ಸಾಕು ನೀವ್ ಅಂದಿದ್ದಾಯ್ತು ಅವ್ರ ಅಂದಿದ್ದಾಯ್ತು ಎಲ್ಲಿಗೂ ಹೋಗ್ತಿಲ್ಲ ಈ ಮಾತುಕತೆ ನೀವು ನಿಮ್ ಕತೆ ಹೇಳ್ತಾ ಇದೀರಿ ಅವ್ರ ಕತೆ ಹೇಳ್ತಾ ಇದಾರೆ ನಡೆದಿದ್ ಸತ್ಯ ಇದುವರೆಗೂ ಅವ ಈಚೆ ಬಂದಿಲ್ಲ ನೀರು ಉಯ್ಕೋತಿರೋ ತೊಂಡಿ ಜ್ವರ ಬಂದ್ಕೊಂಡಿತ್ತು ನೀರ್ ಬೇಕಾದ್ರೆ ಪ್ರಮಾಣ ಮಾಡ್ಕೊಂಡು ನೀರ್ ಬೇಕಾದ್ರೆ ಹಾಕತ್ತೆ ಹಂಗಡೆ ನೀ ಹೇಳೋ ತಾಕತ್ತಿದ್ ನನ್ಗೆ ಅದನ್ನ ಮಾಡೋ ಯೋಗಿತ್ತು ನನ್ ಕೈಲಿಲ್ಲ ನಾನೀಗ ಜ್ವರ ಇಬ್ರಿಗೂ ಒಂದೇನೆ ಅಂತಾನೆ ನೀನು ನೀವು ಹೋಯ್ಕೊಂಬೆ ನನಗೆ BP ಶುಗರ್ ಉಂಟು ಜ್ವರ ಬಂದ್ಕೊಂಡಿತ್ತು ನಾನ್ ಡಾಕ್ಟರ್ ಇಲ್ಲೇ ಇಟ್ಕೊಂಡಿದ್ದೀನಮ್ಮ ನಮ್ ಸೆಟ್ಟಲ್ ಡಾಕ್ಟರ್ ಇರ್ತಾರೆ ನಿಮ್ಗೆ ಏನು ತೊಂದರೆ ನೀವ್ ಹೇಳಿದ್ದಕ್ಕೆ ನಾನ್ ತರಿಸ್ದೆ ಬರೀ ಮಾತು ಹೇಳಿದ್ದ ಮಾಡಲ್ಲ ಹಾಗಿದ್ರೆ ಬೇಕಾದ್ರೆ ಒಂದ್ ಚಮ್ ನೀರು ಕೊಡಿ ನಾನು ತನಗೆ ಹೋಯ್ಕತ್ತೆ ಅಲ್ಲ ಎಂತ ಮಾಡುದು ನಂಗಲ್ಲ ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ ನೀವು ಏನಂತ ಪ್ರಮಾಣ ಮಾಡ್ತೀರಿ ಮದುವೆ ಮಾಡಿದ್ದಿಲ್ಲೇ ಆಯ್ತಾ ಸತ್ಯವಾಗೂ ನಾ ಮದುವೆ ಮಾಡಿದ್ದೆ ಆಯ್ತಲ್ಲ ಸುಳ್ಳು ಹೇಳ್ಕೊಂಡ್ ಒಂದ್ ಹೆಣ್ಣಿನ ಬಾಳ್ವೆ ನಾನು ಹಾಳು ಮಾಡೋಕ್ ನಾ ತಯಾರಿಲ್ಲೇ ನನಗೂ ಒಂದ್ ಮಗಳಿತ್ತು ನನ್ನಂತೆ ಮಗಳು ಇವಳು ಇಟ್ಕೊಂಡು ಅವ್ರು ತಂದು ಕಂಪ್ಲೇಂಟ್ ಪೊಲೀಸ್ನವ್ರು ತಂದು ನನ್ನ ಮನೆಗೆ ಬಿಟ್ಟಿಗೆ ಹೋದ್ರು ಸುಮಾರು ಅಂತ ಹೆಣ್ಸಲ್ಲಿ ಹೆರ್ಗಾಗ್ತಿದ್ರು ನಾನೇ ಇಟ್ಕೊಂಡು ಮತ್ತೆ 5-6 ತಿಂಗಳು ಹೊಟ್ಟೆ ಹೊರದ್ದೆ ಹೇಳಿ ಪ್ರಮಾಣ ಮಾಡ್ತೀರಿ ನಾ ಸುಳ್ಳು ಪ್ರಮಾಣ ಮಾಡ್ತೀರ ಒಂದ್ ನಿಮಿಷ ನಾನು ಪ್ರಮಾಣ ಮಾಡ್ತೇನೆ ಸೊ ಇವ್ರು ಎಷ್ಟೋ ಈ ರೀತಿ ಮೋಸ ಮಾಡ್ತಾರೆ ಒಂದೆರಡಲ್ಲ ಇನ್ನು ಫ್ಯಾಕ್ಟ್ರಿಗೆ ಅವ್ರು ಯಾಕೆ ಹೋಗ್ಬೇಕಾಯ್ತು ಲಾಭ ಸಿಕ್ಕೋಕಾದ್ರೆ ಫ್ಯಾಕ್ಟ್ರಿಗೆ ಯಾಕೆ ಹೋಗ್ಬೇಕಿತ್ತು ನಾನು ಹಂಚಿನ ಬೆಟ್ಟ ಕೆಲಸ ಮಾಡ್ತಿದ್ದೆ ಕಾರ್ ಯಾಕೆ ಪದೇ ತಗೋಬೇಕಾಗಿತ್ತು ಅವ್ರು ಲಾಭ ಸಿಕ್ಕೋಲ್ಲ ನೀ ಹೇಳ್ತೇನೆ ನೋಡು ಮಗ ಹಂಚಿನ ಫ್ಯಾಕ್ಟ್ರಿಗೆ ಏನ್ ತರ್ತಾ ಇದ್ದ ಹಂಚಿನ ಫ್ಯಾಕ್ಟ್ರಿಗೆ ಒಂದು ಹುಡುಗ ಅಲ್ಲಿ ನೋಡಕ್ ಬಂದ ಇವ್ರು ನೋಡಕ್ ಬಂದೆ ಹೋಗಿ ಪದೇ ಕಾರ್ ತಗೊಂಡು ನಾ ಕರ್ಕೊ ಬರ್ತಾವ್ರೆ ಅಲ್ಲ ಹಂಚಿನ ಬೆಟ್ಟ ಕೀಳ ದಳ್ಳಾಳಿ ಮಾಡಲ್ಲ ಅಂತೀರಿ ಒಂದೇ ನಾನು ಮದುವೆ ಇದು ನಾನು ಬಂದ್ಕೊಂಡು ತೀರುಕೈ ನಾ ಮದುವೆ ಮಾಡ್ದಷ್ಟು ಇಲ್ಲ ನಾ ಮಾಡಕ್ ಹೋತಿಲ್ಲ ಆಗಿತ್ತು ಹೇಳಿ ಸಾಕು ಸಾಕು ಇಬ್ರು ಹೇಳೋದು ಹೇಳಿದ್ದೀರಿ 1-2 ನಿಮಿಷ ನೀವು ಹೊರಗಡೆ ಕೂತ್ಕೊಳ್ಳಿ ನಾನ್ ನಿಮ್ ಊರ್ನವ್ರು ಸ್ವಲ್ಪ ಕೂತ್ಕೊ ನಾಣ್ಯಕ್ಕೆ 2 ಮುಖಗಳಿದ್ದ ಹಾಗೆ ಎಲ್ಲ ಕಥೆಗಳಿಗೂ 2 ಆಯಾಮ ಇರುತ್ತೆ ಈ ಕಡೆ ಕೂತವರು ಒಂದು ಕಥೆಯನ್ನ ಹೇಳ್ತಾರೆ ನನಗ್ ಬಲಗಡೆ ಕೂತವರು ಒಂದು ಕಥೆಯನ್ನ ಹೇಳ್ತಾರೆ ಎರಡು ಎಲ್ಲೋ ಹೊಂದಾಣಿಕೆ ಇರೋದಿಲ್ಲ ಯಾರು ಸತ್ಯ ನುಡಿತಾ ಇದ್ದಾರೆ ಯಾರು ಸುಳ್ಳು ನುಡಿತಾ ಇದ್ದಾರೆ ಇದೊಂದು ಗೊಂದಲ ಇದ್ದೇ ಇರುತ್ತೆ